ಕೊಲೆ ಕೇಸ್ನಲ್ಲಿ ಪೊಲೀಸರ ಅತಿಥಿಯಾಗಿರುವ ದರ್ಶನ್ ಅಂಡ್ ಗ್ಯಾಂಗ್ ಬಗ್ಗೆ ಮತ್ತಷ್ಟು ಸುಳಿವು ಸಾಕ್ಷ್ಯಗಳು ಪೊಲೀಸರಿಗೆ ದಿನ ಕಳೆದಂತೆ ಸಿಗ್ತಲೇ ಹೋಗ್ತಾ ಇದೆ. ಇದರ ಮೂಲಕ ಅವರಿಗೆ ಎಸ್ಕೇಪ್ ಆಗಲು ಇರುವಂತಹ ದಾರಿ ಬಹಳ ದುರ್ಗಮವಾಗ್ತಾ ಇದೆ ದಿನ ಕಳೆದಂತೆ. ಇದರ ನಡುವೆ ಪೊಲೀಸ್ ಕಸ್ಟಡಿಯಲ್ಲಿರುವಂತಹ ದರ್ಶನ್ ಅವರ ಗತ್ತು ಕರಗಿದೆಯಂತೆ. ಕೊಲೆ ಕೇಸ್ನಲ್ಲಿ ತಗಲಾಕೊಂಡಿರೋ ದರ್ಶನ್ ಅವರು ಸದ್ಯ ವಿಲ್ವಿಲಾ ಅಂತ ಒದ್ದಾಡುವಂಗಾಗಿದೆ. ಫುಲ್ ಸೈಲೆಂಟ್ ಆಗಿದ್ದಾರೆ ತನಿಖೆ ವೇಳೆ. ಅವರ ಮನಸ್ಥಿತಿ ಸಾಫ್ಟ್ ಆಗಿದೆಯಂತೆ. ಪಶ್ಚಾತ್ತಾಪದ ನುಡಿಯನ್ನಾಡ್ತಾ ಇದ್ದಾರಂತೆ. ಪಶ್ಚಾತ್ತಾಪದ ಮನಸ್ಥಿತಿಗೆ ಬಂದು ತಲುಪಿದಾರಂತೆ ದರ್ಶನ್. ಈ ಒಂದು ಪ್ರಕರಣ ನಡೆದು 1 ವಾರ ಆಯಿತು. ಆ ಹುಡುಗನ ಜೀವ ಹೋಗಿ 1 ವಾರ ಆಯಿತು. ಇದಾದ ನಂತರ ಪೊಲೀಸರು ತನಿಖೆಯನ್ನು ಕೈಗೆತ್ಕೊಂಡ್ರು, ಅರೆಸ್ಟ್ ಮಾಡಿದ್ರು. ಇದೀಗ ಸ್ಪಾಟ್ ಮಹಜರು, ಮತ್ತೊಂದಷ್ಟು ಮಾಹಿತಿಯನ್ನು ಕಲೆ ಹಾಕೋದು, ಸಾಕ್ಷ್ಯಗಳನ್ನು ಹುಡುಕೋದು, ಇವೆಲ್ಲವನ್ನ ಮಾಡ್ತಾ ಇದ್ದಾರೆ. ಇದರ ನಡುವೆ ದರ್ಶನ್ ಅವರಲ್ಲಿ ಮುಂಚೆ ಇದ್ದಂತಹ ಗತ್ತು, ಗೌರತ್ತು ಅದ್ಯಾವುದು ಕೂಡ ಕಾಣಿಸ್ತಾ ಇಲ್ಲ. ಕೈ ಕಟ್ಕೊಂಡು ನಿಂತ್ಕೋ, ತಲೆ ಬಗ್ಗಿಸ್ಕೊಂಡು ನಿಂತ್ಕೋ, ತನಿಖೆಗೆ ಸಹಕಾರ ಕೊಡು, ಮತ್ತು ಇವ್ರ ಜೊತೆಗೆ ಇವ್ರನ್ನ ನಂಬ್ಕೊಂಡು ಅಣ್ಣ ಬಾಸ್ ಅಂದ್ಕೊಂಡು ಓಡಾಡ್ತಾ ಇದ್ರಲ್ಲ, ಅವ್ರಗಳ ಮನೆ ಹಾಳಾಗಿ ಹೋಗ್ತಾ ಇದೆ. ಅಲ್ಲಿ ಆ A7 ಆರೋಪಿ ಅನು ಅಥವಾ ಅನಿಲ್, ಆತನ ಅಪ್ಪ ಪಾಪ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಪೊಲೀಸ್ ಕಸ್ಟಡಿಯಲ್ಲಿ 4 ರಾತ್ರಿಯನ್ನ ದರ್ಶನ್ ಕಳೆದಿದ್ದಾರೆ. ದರ್ಶನ್ ಜೊತೆಗೆ ಅವರ ಟೀಮ್ ಕೂಡ. ಮಹಜರು ಪ್ರಕ್ರಿಯೆ ಮುಗಿದ ಬಳಿಕ ಕೊಲೆ ಸಾರಥಿ ಸ್ವಲ್ಪ ಸಾಫ್ಟ್ ಆದಂಗೆ ಕಾಣಿಸ್ತಾ ಇದೆ. ರೇಣುಕಾ ಮುಂದೆ ತೋರಿಸಿದ್ರಲ್ಲ ಶೌರ್ಯ, ಯಾವುದೂ ಇಲ್ಲ ಸದ್ಯ. ದರ್ಶನ್ ಮನಸ್ಥಿತಿಯಲ್ಲಿ ಏನಾದರೂ ಬದಲಾವಣೆ ಆಗಿದೆಯಾ ಅನ್ನೋ ಪ್ರಶ್ನೆ, ಕುತೂಹಲ ಸದ್ಯಕ್ಕಿದೆ. ಕೊಲೆ ನಡೆದಿರೋ ಬಗ್ಗೆ ದರ್ಶನ್ ತೀವ್ರ ಪಶ್ಚಾತ್ತಾಪವನ್ನು ವ್ಯಕ್ತಪಡಿಸ್ತಾ ಇದ್ದಾರಂತೆ. ಪಶ್ಚಾತ್ತಾಪದ ಮಾತುಗಳನ್ನು ಆಡ್ತಾ ಇದ್ದಾರಂತೆ. ಕೊಲೆ ಗ್ಯಾಂಗ್ನ ಲೀಡರ್ ಮತ್ತು ಈ ಪ್ರಕರಣದಲ್ಲಿ A2 ಆರೋಪಿ ದರ್ಶನ್. ಇದೀಗ ಅವತ್ತಿನ ದಿನ ಬಟ್ಟೆ ಶಣದಂಗೆ ಆತನ ರೇಣುಕಾ ಅವರ ಮೃತದೇಹವನ್ನ ಅಥವಾ ರೇಣುಕಾ ಅವರ ದೇಹವನ್ನ ಗೋಡೆಗೆ ಬಡ್ಚಿದ್ದು, ಮರ್ಮಾಂಗ ಕೊಡ್ದಿದ್ದು, ಅಲ್ಲಿ ರಕ್ತ ಸೋರುವಿಕೆ ಆಗಿದ್ದು, ಮೈ ತುಂಬ ಗಾಯಗಳಾಗಿದ್ದು, ಕೈಗೆ ಸಿಕ್ಕಿದ್ದು ತಗೊಂಡು ಬಾರಿಸಿದ್ದು ಆಗಿತ್ತಲ್ಲ, ರೋಷ ವೇಷ ಯಾವುದು ಕೂಡ ಸದ್ಯಕ್ಕೆ ಕಾಣಿಸ್ತಾ ಇಲ್ಲ. ಏನೋ ಮಾಡಕ್ಕೋಗಿ ಇನ್ನೇನೋ ಮಾಡಿದ್ವಲ್ಲಪ್ಪ, ಉಗ್ರಲ್ಲಿ ಹೋಗೋದು ಕೊಡ್ಲಿ ತಗೊಂಡ್ವಲ್ಲಪ್ಪ ಅಂತ ಈಗ ಪಶ್ಚಾತ್ತಾಪವನ್ನ ಪಡ್ತಾ ಇದ್ದಾರಂತೆ. ಪ್ರಯೋಜನ ಏನು? ಕಾಲ ಮಿಂಚಿ ಹೋಗಿದೆ, ಮೀರಿ ಹೋಗಿದೆ. ಮಾಡಿದಂತಹ ತಪ್ಪಿಗೆ ತಕ್ಕ ಶಾಸ್ತಿಯನ್ನ ಅನುಭವಿಸಲೇಬೇಕಾಗಿದೆ. ಪರಿಚಯಸ್ಥ ಅಧಿಕಾರಿಗಳ ಮುಂದೆ ತಪ್ಪಾಗೋಯ್ತು ಸರ್, ಉಗ್ರನಲ್ಲಿ ಹೋಗೋದು ಕೊಡ್ಲಿ ತಗೋಬಿಟ್ಟೆ ನಾನು ಈಗಂತ ಕಸ್ಟಡಿಯಲ್ಲಿರೋ ನಟ ದರ್ಶನ್ ಒಂದು ಅಳುಕಿನ ಮಾತಾಡ್ತಾ ಇದ್ದಾರಂತೆ. ತನ್ನೊಂದಿಗೆ ಸಹಚರರ ಜೀವನವೂ ಹಾಳಾಯ್ತಲ್ಲ ಅನ್ನೋ ಕೊರಗು. ಭವಿಷ್ಯದಲ್ಲಿ ಫ್ಯಾನ್ಸ್ನ, ಸಿನಿಗಣ್ಯರನ್ನ ಎದುರಿಸೋದು ಹೇಗೆ? ಇನ್ನೂ ಕೂಡ ಅವ್ರು ಫ್ಯಾನ್ಸ್ ಅಂತ ಹೇಳ್ಕೊಂಡು ಓಡಾಡೋರು ಕೆಲವರು ಇದ್ದಾರೆ. ಅದರ ನಡುವೆ ಇನ್ನು ಕೆಲವರು ಮನ ಪರಿವರ್ತನೆಯಾಗೆ, ಅಯ್ಯೋ ಯಾವ ಬಾಸ್ ಸವಾಸನು ಬೇಡಪ್ಪ, ನಾನಾಯ್ತು, ನನ್ನ ಮನೆ ಆಯ್ತು, ನನ್ನ ಗಂಡ ಅಂದ್ರೆ ನನ್ನ ಹೆಂಡತಿ ಮಕ್ಕಳು, ನನ್ನ ತಂದೆ ತಾಯಿ ಆದ್ರೆ ಆಯ್ತು ಅಂತ ಕೆಲವರು ಬದಲಾಗಿದ್ದಾರೆ ಈಗ. ಅಂದ್ರೆ ಆ ಹುಚ್ಚು ಅಭಿಮಾನವನ್ನ ಕೆಲವರು ಬಿಟ್ಟುಬಿಟ್ಟಿದ್ದಾರೆ. ಹೀಗಿರುವಾಗ ಭವಿಷ್ಯದಲ್ಲಿ ಈ ಫ್ಯಾನ್ಸ್ಗಳನ್ನ ಮತ್ತು ಸಿನಿಗಣ್ಯರನ್ನ ಎದುರಿಸೋದು ಹೇಗೆ? ಇದೇ ತಾಕತ್ತು ಅಥವಾ ತಾಕತ್ತು ಅನ್ನೋದಕ್ಕಿಂತ ಗತ್ತನ್ನ ಪ್ರದರ್ಶನ ಮಾಡೋಕ್ಕಾಗತ್ತಾ? ದರ್ಶನ್ ಬರ್ತಿದ್ದಾರೆ ಅಂದ್ರೆ ಅಲ್ಲಿ ಏನೋ ಒಂದು ರೀತಿ ಹಬ್ಬ ಇರ್ತಿತ್ತು. ಮುಂದಿನ ದಿನಗಳಲ್ಲಿ ಇರುತ್ತಾ ಅದು? ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ರಾಘು ನೀಡ್ತಾರೆ. ರಾಘು, ದರ್ಶನ್ ಅವರ ಪರಿಸ್ಥಿತಿ ಹೆಂಗಾಯ್ತು ಅಂದ್ರೆ ಅದೇ ಉಗ್ರಲ್ಲಿ ಹೋಗೋದು ಕೊಡ್ಲಿ ತಗೊಂಡ್ರು ಅಂತ. ಅವ್ರ ಜೊತೆಲಿ ಇದ್ದವ್ರದ್ದು ಪರಿಸ್ಥಿತಿ ಹೆಂಗಾಗಿದೆಯಪ್ಪ ಅಂದ್ರೆ ಮನೆಗ್ ಮಾರಿ ಕಂಡರಿಗೆ ಉಪಕಾರಿ ಅಂತ. ಏನೋ ಪಶ್ಚಾತ್ತಾಪದ ನುಡಿಗಳನ್ನ ಆಡ್ತಾ ಇದ್ದಾರಂತೆ. ತುಂಬಾ ಸಾಫ್ಟ್ ಆಗಿದ್ದಾರಂತೆ ತನಿಖೆ ಸಂದರ್ಭದಲ್ಲಿ. ಡೀಟೇಲ್ಸ್ ಏನ್ ಸಿಗ್ತಾ ಇದೆ? ತನಿಖೆ ಯಾವ ವೇಗದಲ್ಲಿ ನಡೀತಾ ಇದೆ? ರಾಘು. ವಿದ್ಯಾ, ಪ್ರಮುಖವಾಗಿ ಘಟನೆ ಆದಂತಹ ಸಂದರ್ಭದಲ್ಲಿ ಇದ್ದಂತಹ ರೋಷಾವೇಶ, ಆ ರೌದ್ರತೆಯ ಆ ರೂಪ ಏನಿತ್ತು ಅವೆಲ್ಲವೂ ಕೂಡ ಅಡಗಿ ಹೋಗಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ಮಹಜರು ಮಾಡಿದಂಥ ಸಂದರ್ಭಗಳಲ್ಲಾಗಿರ್ಬೋದು, ತೀವ್ರ ವಿಚಾರಣೆಯ ಸಂದರ್ಭಗಳಲ್ಲಾಗಿರ್ಬೋದು, ಆಗ್ತಾ ಇರುವಂಥ ಬೆಳವಣಿಗೆಗಳೆಲ್ಲವೂ ಕೂಡ ಅವರ ಗಮನಕ್ಕೆ ಇರುವಂಥ ಕಾರಣಕ್ಕಾಗಿ ಇದರ ಜೊತೆಗೆ ಮುಂದಿನ ತಮ್ಮ ಭವಿಷ್ಯ ಇವೆಲ್ಲವನ್ನ ನೋಡಿದಂಥ ಸಂದರ್ಭದಲ್ಲಿ ಈಗ ಅವ್ರಿಗೆ ಕಡೆಯದಾಗಿ ಕಾಡ್ತಾ ಇರುವಂಥದ್ದು, ನಾನು ಹೇಗೆ ಇನ್ನು ಮುಂದೆ ಜನಗಳ ಮುಂದೆ ಹೋಗೋದು ಅನ್ನುವಂಥ
ಇದೆ. ಸೊ ಇದೇ ಕಾರಣಕ್ಕಾಗಿ ಈಗ ಅವರಿಗೆ ಪಶ್ಚಾತ್ತಾಪ ಕಾಡ್ತಾ ಇದೆ ಅನ್ನುವಂಥ ಒಂದಷ್ಟು ಅಂಶಗಳು ಬೆಳಕಿಗೆ ಬರ್ತಾ ಇರುವಂಥದ್ದು. ಬಹಳ ಪ್ರಮುಖವಾಗಿ ಘಟನೆ ಆದ ಬಳಿಕ, ಅಂದ್ರೆ ಈ ಘಟನೆ ಆದ ಬಳಿಕ ಅವರನ್ನ ವಶಕ್ಕೆ ಪಡೆದಂತ ಸಂದರ್ಭದಲ್ಲೂ ಕೂಡ ಅವರನ್ನ ಸ್ಥಳ ಮಾಜರಿಗೆ ಕರ್ಕೊಂಡು ಹೋಗುವಂಥದ್ದು, ಜೊತೆಗೆ ತೀವ್ರ ವಿಚಾರಣೆಗೆ ಒಳಪಡಿಸುವಂಥದ್ದಾಗುತ್ತೆ. ಸ್ಥಳ ಮಾಜರಿಗೆ ಕರ್ಕೊಂಡು ಹೋದಂತಹ ಸಂದರ್ಭದಲ್ಲೂ ಕೂಡ ಸಾಮಾನ್ಯ ದಿನಗಳಲ್ಲಿ ಒಬ್ಬ ಸೆಲೆಬ್ರಿಟಿಯಾಗಿ ಬರ್ತಾ ಇದ್ದಂತಹ ದರ್ಶನನ್ನ ನೋಡ್ಲಿಕ್ಕೆ ಜನ ಹೇಗೆ ಸೇರ್ತಾ ಇದ್ರು, ಅದೇ ರೀತಿ ಇವತ್ತು ಆರೋಪಿ ದರ್ಶನನ್ನ ನೋಡ್ಲಿಕ್ಕೂ ಕೂಡ ಜನ ಸೇರ್ತಾ ಇದ್ದಾರೆ. ಬಟ್ ಅವತ್ತು ಒಂದ್ ರೀತಿಯಾದಂತಹ ಅದ್ಭುತವಾದಂತಹ ಸ್ವಾಗತ ಬರ್ತಾ ಇತ್ತು. ಇವತ್ತು ಅದೇ ರೀತಿಯಾದಂತಹ ತದ್ವಿರುದ್ಧವಾದಂತಹ ರೀತಿಯಲ್ಲಿ ಜನ ನಡೆದುಕೊಳ್ತಾ ಇದ್ದಾರೆ. ಇವೆಲ್ಲವನ್ನ ಸಹ ಗಮನಿಸಿರುವಂತಹ ದರ್ಶನ್ಗೆ ಈಗ ನಾನು ಮಾಡಿರುವಂತದ್ದು ತಪ್ಪಾಗಿದೆ ಅನ್ನುವಂಥದ್ದು ಮನವರಿಕೆ ಆಗಿದೆ ಅನ್ನುವಂಥದ್ದು ಸದ್ಯಕ್ಕಿರುವಂತಹ ಒಂದಷ್ಟು ಮಾಹಿತಿಗಳು. ಯಾಕಂದ್ರೆ ನಾನು ಆ ಒಂದು ಸಂದರ್ಭದಲ್ಲಿ, ಅಂದ್ರೆ ಘಟನೆಯ ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ಆ ರೀತಿಯಾಗಿ ವರ್ತಿಸ್ತಾ ಇದ್ದಿದ್ರೆ, ರಾಂಗ್ ಸ್ಟೆಪ್ ಅನ್ನ ತೆಗೆದುಕೊಳ್ತಾ ಇದ್ದಿದ್ರೆ ಇವತ್ತು ನಾವು ಯಾರೂ ಕೂಡ ಇಂತಹ ಪರಿಸ್ಥಿತಿಗೆ ಬರ್ತಾ ಇರಲಿಲ್ಲ. ಜೊತೆಗೆ ನಮ್ಮ ಭವಿಷ್ಯಗಳು ಕೂಡ ಹಾಳಾಗುವಂತಹ ಸ್ಥಿತಿ ನಿರ್ಮಾಣ ಆಗ್ತಾ ಇರಲಿಲ್ಲ. ಸೊ ನನ್ನ ಜೊತೆಗೆ ನನ್ನ ಸಹಚರರು ಯಾರಿದ್ರು ಅವರೆಲ್ಲರ ಭವಿಷ್ಯವನ್ನ ಇವತ್ತು ನಾನೇ ಹಾಳು ಮಾಡ್ತಾ ಇದ್ದೇನೆ, ಅವರ ಕುಟುಂಬವನ್ನ ಸಹ ನಾನು ಬೀದಿಗೆ ತರುವಂತಹ ಸ್ಥಿತಿಯನ್ನು ನಿರ್ಮಾಣ ಮಾಡಿದ್ದೇನೆ ಅನ್ನುವಂತಹ ನೋವು ಕಾಡ್ತಾ ಇರುವಂತಹ ಕಾರಣಕ್ಕಾಗಿ ಸದ್ಯ ಇವತ್ತು ದರ್ಶನ್ ಅವರು ಒಂದಷ್ಟು ಅಧಿಕಾರಿಗಳೇನಿದ್ದಾರೆ, ಅಂದ್ರೆ ತನಿಖಾಧಿಕಾರಿಗಳೇನಿದ್ದಾರೆ, ಅವರ ಮುಂದೆ ಈ ರೀತಿಯಾದಂತಹ ಒಂದಷ್ಟು ಅಂಶಗಳನ್ನ ಬಿಚ್ಚಿಟ್ಟಿರುವಂತದ್ದು, ನಾನು ಮಾಡಿದಂತಹ ತಪ್ಪಿಗೆ ಇವತ್ತು ಈ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ನಿಜಕ್ಕೂ ನಾನು ಒಂದು ಕ್ಷಣ ತಾಳ್ಮೆಯನ್ನು ತೆಗೆದುಕೊಂಡಿದ್ರೆ ಇವತ್ತು ಇಂತಹ ಸ್ಥಿತಿ ನಿರ್ಮಾಣ ಆಗ್ತಾ ಇರಲಿಲ್ಲ. ಅಂದ್ರೆ ಆರಂಭದಲ್ಲಿ ಇದ್ದಂತಹ ನಾನು ಏನೋ ಮಾಡ್ಬಿಡ್ತೀನಿ ಅನ್ನುವಂತಹ ಒಂದಷ್ಟು ರೌದ್ರತೆ ಏನಿತ್ತು ಅವೆಲ್ಲವೂ ಕೂಡ ಕಂಪ್ಲೀಟ್ ಆಗಿ ಸ್ಟಾಪ್ ಆದಂತ ಹಿನ್ನೆಲೆಯಲ್ಲಿ ಇವತ್ತು ಮಾಡಿರುವಂತಹ ಘಟನೆಗೆ ಪಶ್ಚಾತ್ತಾಪವನ್ನು ಪಡ್ತಾ ಇದ್ದಾರೆ. ಬಟ್ ಘಟನೆ ಕೈ ಮೀರಿ ಹೋಗಿದೆ, ಮಾಡಿರುವಂತಹ ತಪ್ಪಿಗೆ ಶಿಕ್ಷೆಯನ್ನ ಅನುಭವಿಸಲೇಬೇಕಿರುವಂತಹ ಕಾರಣಕ್ಕಾಗಿ ಅದ್ಯಾವುದೇ ರೀತಿಯಾದಂತಹ ಪಶ್ಚಾತ್ತಾಪವನ್ನ ಪಟ್ಟರೂ ಕೂಡ ಕಾನೂನಿನ ಶಿಕ್ಷೆಯನ್ನ ಅನುಭವಿಸಲೇಬೇಕು. ಅದರ ಮುಂದುವರೆದ ಭಾಗವಾಗಿ ಅದನ್ನ